ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಇದ್ದೀವಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಯಾಸೆಂಜರ್ ಎಲಿವೇಟರಲ್ಲಿ. ಇದಿರೋದು ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲಿ. ಸೊ ರಿಲಯನ್ಸ್ ಗ್ರೂಪ್ ಅವರ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಇದೆ ಮುಂಬೈಯಲ್ಲಿ. ಅದರಲ್ಲಿ ಈ ಒಂದು ಪ್ಯಾಸೆಂಜರ್ ಲಿಫ್ಟ್ ಇದೆ. ಇದು ವರ್ಲ್ಡಲ್ಲೇ ತುಂಬ ದೊಡ್ಡ ಲಿಫ್ಟು. ಹಾಗೆ ಲೋಟಸ್ ಥೀಮ್ ಇಂಟೀರಿಯರ್ ಡಿಸೈನ್ ಇದೆ ಆ್ಯಂಡ್ 2 ಇನ್ಫೋ ಸ್ಕ್ರೀನ್ಸ್ಗಳು ಕೂಡ ಇದ್ದಾವೆ. ಹಾಗೆ 235 ಮೆಂಬರ್ಸ್ ಇಡಿಸ್ತಾರೆ ಈ ಒಂದು ಲಿಫ್ಟಲ್ಲಿ ಎಟ್ ಎ ಟೈಮ್ ಅಂತ ಅಂದರೆ ನಂಬ್ತೀರಾ ನೀವು? ಈ ಒಂದು ಲಿಫ್ಟ್ ಸೈಜ್ ಬಂದು ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಷ್ಟು ದೊಡ್ಡದಾಗಿದೆ. ಹಾಗೆ ಆ ಕಡೆ ಈ ಕಡೆ 2 ಸೋಫಾ ಕೂಡ ಇದೆ. ಸೊ ತುಂಬ ಅಂದರೆ ತುಂಬಾ ಒಂದು ಫಾಸ್ಟ್ ಸ್ಪೀಡಲ್ಲಿ ಹೋಗ್ತಾ ಇತ್ತು ಅಂತಲೇ ಫೀಲ್ ಆಯಿತು. ಗ್ರೌಂಡ್ ಫ್ಲೋರಿಂದ ನಾವು 3rd ಫ್ಲೋರ್ಗೆ ಹೋದ್ವಿ. ಎಷ್ಟು ಬೇಗ ರೀಚ್ ಆದ್ವಿ ಅಂತ ಅಂದರೆ ಗೊತ್ತೇ ಆಗಲಿಲ್ಲ. ಕ್ರಿಸ್ಟಲ್ ಸ್ಟಡೆಡ್ ಸೀಲಿಂಗ್ ಇದೆ. ಹಾಗೆ 16 ಟನ್ಸ್ ಅಷ್ಟು ವೆಯ್ಟ್ ಇರುತ್ತೆ ಈ ಒಂದು ಲಿಫ್ಟು. ಹಾಗೆ ಇಲ್ಲಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಒಂದು ಎಲಿವೇಟರಲ್ಲಿ ಹೋಗಬೇಕು ಅಂತ ನಾವು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಒಳಗಡೆ ಬಂದಾಗಲೇ ಅಂದ್ಕೊಂಡಿದ್ವಿ. ಸೊ ಮೇವಾ ಇಂಡಿಯಾ 2025 ಬಿಸ್ನೆಸ್ ಕಾನ್ಫರೆನ್ಸ್ ನಡೀತು 3 ಡೇಸು. ಅದರಲ್ಲಿ ಫಸ್ಟ್ ಡೇನೇ ನಾನು ಹೋಗ್ಬೇಕಾದ್ರೆ ಅಂದ್ಕೊಂಡ್ಬಿಟ್ಟಿದ್ದೆ, ಓಕೆ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ಗೆ ಹೋಗ್ತಿದ್ವಿ, ಇದನ್ನಂತೂ ಮಿಸ್ ಮಾಡೋಂಗಿಲ್ಲ. ಯಾಕಂದರೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಮತ್ತೆ ಬರೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಒಂದು ಸಲ ನೋಡೇ ಬಿಡೋಣ ಅಂತ ಬಂದ್ವಿ. ಸೊ ತುಂಬಾ ಖುಷಿ ಆಯಿತು. ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ದು ವ್ಲಾಗ್ಸ್ ಇದರಲ್ಲೇ ಬರುತ್ತೆ. ಹಾಗೆ ಮೇವಾ ಇಂಡಿಯಾ 2025 ವ್ಲಾಗ್ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thanks for watching. Bye.